ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಒಮ್ಮೆ ಅವರ ಜಿಲ್ಲೆಯತ್ತ ತಿರುಗಿ ನೋಡಬೇಕು. ಮೊದಲು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ಕಡೆಗೆ ಗಮನ ಕೊಡಿ ಪ್ರಿಯಾಂಕ್ ಖರ್ಗೆ ಅವರೇ. ಆಮೇಲೆ ನೀವು ಬೇರೆ ಬೇರೆ ವಿಚಾರ ಮಾತಾಡಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ನೀವು ಆಮೇಲೆ ಬೇರೆ ಯಾರಿಗೆ ಬೇಕಾದರೂ ಲೆಟರ್ ಬರೀರಿ, ಯಾರಿಗೆ ಬೇಕಾದರೂ ಯಾರ ಹತ್ರ ಬೇಕಾದರೂ ಕ್ಲಾರಿಫಿಕೇಶನ್ ತಗೊಳ್ಳಿ, ಯಾವ ಸಂಘಟನೆನಾದರೂ ಬ್ಯಾನ್ ಮಾಡಿ, ನಮಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಮೊದಲು ರಾಜ್ಯದ ಅಭಿವೃದ್ಧಿಯ ಕಡೆಗೆ ಗಮನ ಕೊಡಿ. ರಾಜ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕ್ಷೇತ್ರ ಕಲಬುರಗಿ ಜಿಲ್ಲೆ, ಕಲಬುರಗಿ ನಿಮ್ಮದೇ ಸ್ವಂತ ಜಿಲ್ಲೆ, ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿನ ತೋರಿಸ್ತೀವಿ ನೋಡಿ. ನಿಮ್ಮ ಕ್ಷೇತ್ರದಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತ, ನಿಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತ. ನಿಮ್ಮ ಪಕ್ಷದ ಶಾಸಕಿ ಜನರ ಜೊತೆಗೆ ಹೇಗೆ ಮಾತಾಡ್ತಾರೆ ಗೊತ್ತಾ? ಕಷ್ಟ ಸಮಸ್ಯೆನ ಹೇಳ್ಕೊಳ್ಳೋದಿಕ್ಕೆ ಬಂದರೆ ಅವ್ರು ಏನಂತಾರೆ ಗೊತ್ತಾ? ನೀವು ನನಗೆ ಓಟ್ ಹಾಕಿಲ್ಲ, ನಿಮ್ಮ ಸ್ಕೂಲನ್ನು ಯಾಕೆ ನಾನು ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿ ಮಾಡಲ್ಲ ಹೋಗಿ ಅಂತಾರಂತೆ. ಕಲಬುರಗಿ ಉತ್ತರ ಕ್ಷೇತ್ರದ ಶಾಸಕಿಯಾಗಿರುವಂಥ ಖನೀಜ್ ಫಾತಿಮಾ ಅವ್ರ ವಿರುದ್ಧ ಕೇಳಿಬಂದಿರತಕ್ಕಂಥ ಆರೋಪ. ನಿನ್ನೆ PNS ವಿಸ್ತಾರ ನ್ಯೂಸ್ ವೀಕ್ಷಕರೇ ಒಂದು ಶಾಲೆಯ ದುಸ್ಥಿತಿಯ ಬಗ್ಗೆ ಸುದ್ದಿ ಮಾಡಿದ್ವಿ. ಎಷ್ಟು ಶೋಚನೀಯ ಮಟ್ಟಕ್ಕೆ ಆ ಸ್ಕೂಲ್ ಇದೆ ಅಂದರೆ ಇವತ್ತು ನೋಡಿ ಆ ವಿಜುವಲ್ಸನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಒಂದು ಕುರಿ ಮಂದೆಗಳಂತೆ ತುಂಬ್ತಾ ಇದ್ದಾರೆ ಕೊಠಡಿಗಳಲ್ಲಿ. ಇರೋದೇ 3 ಕ್ಲಾಸ್ ರೂಮು. ಏನು ಲಿಮಿಟ್ಗೂ ಮೀರಿ ವಿದ್ಯಾರ್ಥಿಗಳನ್ನು ಕೊಠಡಿಗಳಲ್ಲಿ ತುಂಬ್ತಾ ಇದ್ದಾರೆ. ಅದು ಒಂದು ವಿಚಾರ. ಎರಡನೇದೇನೆಂದರೆ ಯಾವಾಗ ಬಿದ್ದೋಗುತ್ತಾ ಆ ಗೋಡೆ ಗೊತ್ತಿಲ್ಲ, ದೇವರಣೆಗೂ ಗೊತ್ತಿಲ್ಲ ಆ ಗೋಡೆ ಯಾವಾಗ ಬಿದ್ದೋಗುತ್ತೋ. ಎಲ್ಲಂದ್ರಲ್ಲಿ ಉಗಿತಾ ಇದ್ದಾರೆ, ಎಲ್ಲಡಿಕೆ ಹಾಕ್ಕೊಂಡು ಆ ಪಾನ್ ಬೀಡೆಲ್ಲ ಹಾಕ್ಕೊಂಡು ಅಲ್ಲಲ್ಲೇ ಗೋಡೆಗಳ ಮೇಲೆಲ್ಲ ಉಗಿದಿಡ್ತಾ ಇದ್ದಾರೆ. ಅದನ್ನು ತೋರಿಸ್ತಿದ್ದೀವಿ ನಾವು. ಆಮೇಲೆ ಶಿಥಿಲಾವಸ್ಥೆಗೆ ಬಂದು ನಿಂತಿದೆ ಸ್ಕೂಲ್ನ ಕಟ್ಟಡ, ಶಿಥಿಲಾವಸ್ಥೆಗೆ ಬಂದು ನಿಂತಿದೆ. ಕಲಬುರಗಿ ನಗರದಲ್ಲಿ ಹಲವು ಶಾಲೆಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಬಿದ್ದರೆ ನಿಮಗೇನು ಕಷ್ಟ? ಅಯ್ಯೋ ಸ್ಕೂಲ್ ಗೋಡೆ ಬಿದ್ದರೆ ನಿಮ್ದೇನಾದರೂ ಹೋಗುತ್ತಾ? ಹೋಗಲ್ಲ. ಸರ್ಕಾರಿ ಶಾಲೆಗಳ ಕಟ್ಟಡ ಮೇಲ್ಛಾವಣಿ ಕುಸಿಯುವಂಥ ಭೀತಿಯಲ್ಲಿದೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಳೆಗಾಲ ಸ್ವಾಮಿ. ಇದು ಯಾವಾಗ ಬೀಳುತ್ತೆ ಹೇಳೋದಕ್ಕಾಗೋದಿಲ್ಲ. ಆತಂಕದ ನಡುವೆಯೇ ಮಕ್ಕಳು ಈಗ ಪಾಠ ಪ್ರವಚನವನ್ನು ಕೇಳಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಓಂ ನಗರದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿಯನ್ನಂತೂ ಕೇಳೋರೇ ಇಲ್ಲ. ನಿಮ್ಮದೇ ಪಕ್ಷದ ಶಾಸಕಿ ಖನೀಜ್ ಫಾತಿಮಾ ಅವರು ಕೇಳಿ ಹೋಗಿ ಅವ್ರ ಹತ್ರ. ನಾನೇನು ಕೇಳಬೇಡಿ, ನೀವು ನನಗೆ ಓಟ್ ಹಾಕಿಲ್ಲ ಅಂತಾರಂತ ಒಬ್ಬ ಶಾಸಕಿ ಮಾತನಾಡುವಂತಹ ಮಾತಾ ಅದು? ಇನ್ಯಾರನ್ನು ಕೇಳೋಣ ಹಾಗಾದರೆ? ಓಟ್ ಹಾಕಿದಾರೋ ಇಲ್ವೋ ಸೆಕೆಂಡ್ರಿ ಕಣ್ರಿ. ಒಟ್ಟಲ್ಲಿ ನೀವು ಆ ಕ್ಷೇತ್ರದ ಜನಪ್ರತಿನಿಧಿ, ನಿಮ್ಮನ್ನೇ ಪ್ರಶ್ನೆ ಮಾಡ್ಬೇಕು. ಇನ್ಯಾರನ್ನ ಪ್ರಶ್ನೆ ಮತ್ತೆ ಯಾಕೋ ಇದ್ದೀರಿ ತಾವು ಸ್ಥಾನದಲ್ಲಿ ರಾಜೀನಾಮೆ ಕೊಟ್ಟು ಹೋಗಿ. ಹಾಗಾದರೆ ನಿಮ್ಮನ್ನು ಕೇಳಬಾರ್ದು ಅನ್ನೋದಾದರೆ, ನೀವು ಜವಾಬ್ದಾರಿನ ತೆಗೆದುಕೊಳ್ಳೋದಿಲ್ಲ ಅನ್ನೋದಾದರೆ ಇನ್ಯಾರನ್ನು ಪ್ರಶ್ನೆ ಮಾಡಬೇಕು? ನನ್ನನ್ನು ಕೇಳಬೇಡಿ ಅನ್ನೋದಾದರೆ ನೀವು ಆ ಕ್ಷೇತ್ರದ ಶಾಸಕಿಯಾಗಿರಬೇಡಿ ಅಷ್ಟೇ. ವೆರಿ ಸಿಂಪಲ್. 1ರಿಂದ 7ನೇ ತರಗತಿಯವರೆಗೆ ಮಕ್ಕಳಿಗೆ ಬರೀ 3 ಕೊಠಡಿ ಇದೆ. ಇಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಒಂದು ಕೊಠಡಿಯಲ್ಲಿ 100 ಮಕ್ಕಳನ್ನು ತುಂಬ್ತೀರಿ ಅಂದರೆ ಏನು ಹೇಳೋಣ ನಿಮಗೆ? ಇದು ನಮ್ಮ ಇವತ್ತಿನ ಶಿಕ್ಷಣ ವ್ಯವಸ್ಥೆಯ ದುಸ್ಥಿತಿ. ಕಲಬುರಗಿ ಜಿಲ್ಲೆ ಯಾಕೆ, ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಯಾಕೆ ರಿಸಲ್ಟ್ಗಳಲ್ಲಿ ತುಂಬ ಕಡಿಮೆ ಬರ್ತಾ ಇದೆ ಅಂದರೆ ಇದೇ ಕಾರಣಕ್ಕೆ. ಅಕ್ಷರ ಆವಿಷ್ಕಾರ ಅಂತ ಹೇಳುವಂತಹ KKRDB ಅದೇ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಪ್ರಾಧಿಕಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆ ಅಧ್ಯಕ್ಷರು ಎಲ್ಲಿದ್ದಾರೋ ಗೊತ್ತಿಲ್ಲ. ಡಾಕ್ಟರ್ ಅಜಯ್ ಸಿಂಗ್ ಅವರೇ, ಎಷ್ಟು ಶಾಲೆಗಳನ್ನು ನೀವು ಅಭಿವೃದ್ಧಿ ಮಾಡಿದ್ದೀರಿ? KKRDB ಅನುದಾನದಲ್ಲಿ ಎಷ್ಟು ಬಳಕೆ ಮಾಡ್ಕೊಂಡಿದ್ದೀರಿ ನೀವು? ನಿಮ್ಮ ಶಾಲೆಯ ಮಕ್ಕಳ ಶಿಕ್ಷಣದ ಬಗ್ಗೆ ನಿಮಗೆ ಎಷ್ಟು ಕಾಳಜಿ ಇದೆ? ಸ್ವಲ್ಪ ನಿಮ್ಮ ಜಿಲ್ಲೆಯ ಮಕ್ಕಳ ಬಗ್ಗೆ ಗಮನ ಹರಿಸಿ. ಅಲ್ಲಿ ಶಾಲೆಯ ಪರಿಸ್ಥಿತಿಯನ್ನು ನೋಡಿ. ಶೋಚನೀಯ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಯಾವ ಸಂದರ್ಭದಲ್ಲಿ ಯಾವ ಗೋಡೆ ಬೀಳುತ್ತಾ ಹೇಳೋಕ್ಕಾಗಲ್ಲ, ಯಾವಾಗ ಮೇಲ್ಛಾವಣಿ ಬೀಳುತ್ತಾ ಹೇಳೋದಕ್ಕಾಗಲ್ಲ. ಮೊನ್ನೆ ಕಳೆದ ವಾರವೂ ನಾವು ಒಂದು ಸುದ್ದಿನ ಪ್ರಸಾರ ಮಾಡಿದ್ವಿ. ದಪ್ ಅಂತ ಬಿದ್ದಿತ್ತು ಮೇಲ್ಛಾವಣಿ ಮೇಲಿಂದ. ಸದ್ಯ ಅವತ್ತು ಸ್ಕೂಲ್ ರಜೆ ಇತ್ತು, ಸಂಡೇ ಏನೋ ಆಗಿತ್ತು. ಸೊ ಹಾಗಾಗಿ ಏನು ದೊಡ್ಡ ಅನಾಹುತ ಆಗಿಲ್ಲ. ಸ್ಕೂಲ್ ಇದ್ದಿದ್ದ ಟೈಮ್ನಲ್ಲಿ ಏನಾದರೂ ಬಿದ್ದುಬಿಟ್ಟಿದ್ದಿದ್ರೆ ಯಾರು ಹೊಣೆ? ಆವಾಗ ಬಾಯಿ ಬಡ್ಕೊಳ್ಳೋದು ನೀವು, ಆವಾಗ ಬೊಬ್ಬೆ ಹೊಡೆಯೋದು, ಅಯ್ಯೋಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತ ಹೇಳಿ ಏನು ಮೊಸಳೆ ಕಣ್ಣೀರು ಸುರಿಸೋದೇನು, ಬಂದು ಪರಿಹಾರ ಕೊಡ್ತೀವಿ ಅನ್ನೋದೇನು, ಕುಟುಂಬಸ್ಥರ ಜೊತೆಗೆ ನಿಂತ್ಕೊಳ್ತೀನಿ ಅನ್ನೋದೇನು, ಮುಂಚೆನೇ ಆ ಘಟನೆ ಆಗೋದಕ್ಕೂ ಮುಂಚಿತವಾಗಿ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿದ್ದಿದ್ರೆ ಬಹುಶಃ ಈ ರೀತಿಯಾದಂತಹ ಘಟನೆಗಳನ್ನು ತಪ್ಪಿಸಬಹುದು. ರೈಟ್, ಓಕೆ ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿನ ದುಸ್ಥಿತಿಯನ್ನು ಅನಾವರಣ ಮಾಡಿದ್ದಾರೆ, ನೋಡ್ಕೊಂಬರೋಣ. ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಏನು ಓಂ ನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಇಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಪಾಠಗಳನ್ನು ಕಲಿಯಕ್ಕೆ ಬರ್ತಾರೆ. ಆದರೆ ಇಲ್ಲಿರ್ತಕ್ಕಂತಹ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಕೊಠಡಿಗಳ ವ್ಯವಸ್ಥೆಯೂ ಸರಿಯಾಗಿಲ್ಲ. ಈಗಾಗಲೇ ಸುಮಾರು 30 ವರ್ಷಗಳ ಹಿಂದೆ ಏನು ನಿರ್ಮಾಣವಾಗಿರ್ತಕ್ಕಂತಹ ಈ ಒಂದು ಶಾಲೆಗಳಿವೆ. ಈ ಶಾಲೆಯಲ್ಲಿ ಈಗಾಗಲೇ ಕೇವಲ 3 ಕೊಠಡಿಗಳು ಮಾತ್ರ ಇರತಕ್ಕಂಥದ್ದು.
ನಾವು ನೋಡ್ತಾ ಇದ್ದೀವಿ ಈ ಒಂದು ಕೊಠಡಿಯಲ್ಲಿ 6ನೇ ತರಗತಿ ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿರ್ತಕ್ಕಂತಹ ಕೊಠಡಿಯು ಸಹ ಸಾಕಷ್ಟು ಚಿಕ್ಕದಿರ್ತಕ್ಕಂಥದ್ದು. ಇನ್ನು ಮೇಲ್ಛಾವಣಿಯ ಸಹ ನಾವು ತೋರಿಸ್ತಾ ಹೋಗ್ತೀನಿ. ಮೇಲ್ಛಾವಣಿಗಾಗಲೇ ಏನು ಬಿರುಕು ಬಿಟ್ಟಿರ್ತಕ್ಕಂಥದ್ದು, 4 ಗೋಡೆಯ ಸುತ್ತಲೂ ಸಹ ಬಿರುಕುಗಳನ್ನು ಬಿಟ್ಟಿರ್ತಕ್ಕಂಥದ್ದು. ಕಲಬುರಗಿಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಪ್ರಥಮ PU ಕಾಲೇಜಿನಲ್ಲಿ ಏನೋ ಒಂದು ಕೊಠಡಿ ಶಾಲೆಯ ಮೇಲ್ಛಾವಣಿಯನ್ನು ಕುಸಿದು ಬಿದ್ದಿತ್ತು. ಅಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರು ಏನೋ ಆಘಾತಕ್ಕೊಳಗಾಗಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯಗಳನ್ನಾಗಿರ್ತಕ್ಕಂಥದ್ದು. ಅದರಲ್ಲೂ ಸಹ ಆಳಂದ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಯು ಸಹ ಕುಸಿದು ಹೋಗಿರ್ತಕ್ಕಂಥದ್ದು ಸಹ ನಾವು ವರದಿಯನ್ನು ಮಾಡಿರ್ತಕ್ಕಂಥದ್ದು. ಇದೇ ರೀತಿ ಏನೋ ಸಾಕಷ್ಟು ಶಾಲೆಗಳು ಸಹ ಈ ರೀತಿಯಾಗಿ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಹಿಂದುಳಿದಿರ್ತಕ್ಕಂಥ ಭಾಗವಾಗಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿಯಲ್ಲೂ ಸಹ ಇದೇ ರೀತಿಯಾದಂಥ ಒಂದು ಸಮಸ್ಯೆಗಳಿರ್ತಕ್ಕಂಥವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನಪ್ಪ ಅಂತಂದರೆ 6ನೇ ತರಗತಿಯಿಂದ 7ನೇ ತರಗತಿ 2 ತರಗತಿಗಳು ಇಲ್ಲಿ ಕಂಬೈಂಡನ್ನು ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು. ಒಂದು ತರಗತಿಯ ಒಂದು ಪಾಠವನ್ನು ಮಾಡ್ತಿದ್ರೆ ಇನ್ನೊಂದು ತರಗತಿಯ ವಿದ್ಯಾರ್ಥಿಗಳು ಸುಮ್ಮನೆ ಕುಳಿತುಕೊಂಡು ತಮ್ಮಷ್ಟಿಗೆ ತಾವು ಓದ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಬನ್ನಿ ವಿದ್ಯಾರ್ಥಿಗಳ ಹತ್ರ ನಾನು ಮಾತಾಡ್ಸೋಕೆ ಹೋಗ್ತೀನಿ. ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸಮಸ್ಯೆಗಳನ್ನ ನಡೀತಾ ಇದೆ, ಮತ್ತು ಇಲ್ಲಿ ಏನು ಮಳೆ ಬಂದರೆ ಮಕ್ಕಳು ಯಾವ ರೀತಿಯಾದಂಥ ಒಂದು ಕಷ್ಟವನ್ನು ಅನುಭವಿಸ್ತಾರೆ ಅಂತೇಳಿ. ಪುಟ, ಇಲ್ಲಿ ಹೆಂಗೆ ನಿಮ್ಗೆ ಸ್ಕೂಲ್ನಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ವ್ಯವಸ್ಥೆ ಆಗ್ತಿರ್ತಾ? ಮಳೆ ಬಂದರೆ ಹೆಂಗಿರ್ತೀರಿ? ಮಳೆ ಬಂದರೆ ಕೆಸರಿನಿಂದ ಬರ್ತೀವಿ ಕ್ಲಾಸ್ ಒಳಗೆ. ಮೇಲ್ಛಾವಣಿ ಸೀಳಿದೆ, ಎಲ್ಲ ಸ್ಕ್ರ್ಯಾಚ್ ಆಗಿದೆ. ಎಲ್ಲರೂ ಒಂದೇ ಕ್ಲಾಸ್ ಒಳಗೆ ಕುಂದಿರ್ತೀವಿ, ಓದೋಕ್ಕಾಗಲ್ಲ. ನಿಮಗೆ ಮೇಲ್ಛಾವಣಿ ಬೀಳ್ತೈತಂತ ಭಯ ಐತಾ, ಏನು ಭಯ ಇಲ್ವಾ? ಭಯ ಇದೆ. ಈಗ ನಿಮ್ಗೆ ಏನಾಗಬೇಕು? ಮೇಲ್ಛಾವಣಿದ ಬಗ್ಗೆ ಏನಾಗಬೇಕು ನಿಮಗೆ? ನಾವು ಶಾಲೆಯನ್ನು ಕಟ್ಟಿಸ್ಕೊಡಿ. ಸೊ ಇದು ಮಕ್ಕಳಲ್ಲಿರ್ತಕ್ಕಂಥ ಆತಂಕವೂ ಸಹ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಶಾಲೆಗಳಲ್ಲಿ ಮೇಲ್ಛಾವಣಿಗಳನ್ನು ಕುಸಿದು ಬೀಳ್ತಾ ಇರ್ತಕ್ಕಂಥದ್ದು, ಕಟ್ಟಡಗಳನ್ನೇ ಬೀಳ್ತಾ ಇರ್ತಕ್ಕಂಥದ್ದು. ಈ ಶಾಲೆ ಏನಿದೆ ಅಂದರೆ ಓಂ ನಗರದಲ್ಲಿರ್ತಕ್ಕಂಥ ಈ ಸರ್ಕಾರಿ ಪ್ರಾಥಮಿಕ ಶಾಲೆ ಏನಿದೆ, ಈ ಶಾಲೆಯು ಸಹ ಸುಮಾರು 30 ವರ್ಷಗಳ ಹಳೆಯದಾಗಿರ್ತಕ್ಕಂಥ ಶಾಲೆ ಆಗಿದ್ದರೂ ಸಹ ಹೊರಭಾಗದಲ್ಲೂ ಸಹ ಕಾಂಪೌಂಡ್ಗಳನ್ನು ಕುಸಿತ ಆಗ್ತಾ ಇರ್ತಕ್ಕಂಥ ಕಂಡು ಬರತಕ್ಕಂತಹ ದೃಶ್ಯಗಳು ಸಹ ಇಲ್ಲಿ ಕಾಣ್ತಾ ಇದ್ದೀವಿ. ಈಗ ವಿದ್ಯಾರ್ಥಿಗಳು ಸಹ ಆತಂಕವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ. ಕಲಬುರಗಿಯಿಂದ PNS ವಿಸ್ತಾರ ನ್ಯೂಸ್, ಕಲಬುರಗಿಯಿಂದ ವಿಶ್ವಕುಮಾರ್ ಬೋಗನಹಳ್ಳಿ. ಓಕೆ, ಸೊ ಅಲ್ಲಿನ ಸ್ಥಳೀಯರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಅದನ್ನು ನೋಡೋಣ. ನೋಡಿದ್ರಲ್ಲ, ಒಳಗಡೆ ಕೊಠಡಿಯ ಅವ್ಯವಸ್ಥೆ ಹೇಗಿದೆ, ಮಕ್ಕಳೆಲ್ಲ ಯಾವ ರೀತಿಯಾಗಿ ಆತಂಕದಲ್ಲಿ ಪಾಠವನ್ನು ಕೇಳ್ತಾ ಇದ್ದಾರೆ ಅನ್ನೋಂಥದ್ರು. ಇನ್ನು ನಮ್ಮ ಜೊತೆಗೆ ಇಲ್ಲಿರ್ತಕ್ಕಂಥ ಅಂದರೆ ಓಂ ನಗರದ ನಿವಾಸಿಗಳು ಮತ್ತು ಆಂಜನೇಯ ಸೇವಾ ಸಮಿತಿಯ ಸದಸ್ಯರುಗಳು ಸಹ ಇವತ್ತು ನಮ್ಮ ಜೊತೆ ಈ ಶಾಲೆ ಆವರಣದಲ್ಲಿದ್ದಾರೆ. ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಸರ್ಕಾರಿ ಶಾಲೆ ಇವತ್ತು ದುಸ್ಥಿತಿಗೆ ಬಂದಿರತಕ್ಕಂಥದ್ದು ಏನು ಹೇಳ್ತೀರಿ ಸರ್? ಸರ್, ಇಲ್ಲಿ ಸುಮಾರು ವರ್ಷಗಳಿಂದ ಶಾಲೆ ಶುರುವಾಗಿದಾಗಿನಿಂದ ಮೊದಲ ಸ್ಟ್ರೆಂತ್ ಕಡಿಮೆ ಇತ್ತು, ಮಕ್ಕಳದು ಸಂಖ್ಯೆ ಬರ್ತಾ ಬರ್ತಾ ಹೆಚ್ಚಿಗಾಯಿತು. ಬಟ್ ಈಗ ಮತ್ತು ಮಕ್ಕಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಯಾಕಂತಂದ್ರೆ ಶಾಲೆ ಇದು ಏನದಂತಂದ್ರೆ ಬಿಲ್ಡಿಂಗ ಕಟ್ಟಡ ಭಾಳ ದುರವಸ್ಥೆಯಲ್ಲಿ ಅದ ಸರ್. ನೀವು ನೋಡಿರ್ಬೋದು ಮೋಸ್ಟ್ಲಿ. ಇವಾಗ ಅದ್ರ ಮಕ್ಕಳು ಪೇರೆಂಟ್ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ, ಮಕ್ಕಳ ಜೀವಕ್ಕೆ ಹಾನಿ ಆಗ್ಬೋದು ಅಂತ. ಶಾಲೆ ಕೊಠಡಿಗಳ ಸಂಖ್ಯೆಯೂ ಕಡಿಮೆ ಇದೆ, ಶಾರ್ಟೇಜ್ ಅದ. ಈಗ ಇಲ್ಲಿ ನೋಡಿದಾಗೆ 6ನೇ ಮತ್ತು 7ನೇ ಕ್ಲಾಸು ಈಗ ಇಲ್ಲಿ ಒಂದೇ ಕ್ಲಾಸ್ನಲ್ಲಿ ತೊಗೊಳ್ತಾ ಇದ್ದಾರೆ ರೀ. ಕೊಠಡಿಗಳ ಸಂಖ್ಯೆಯೂ ಶಾರ್ಟೇಜ್ ಇದೆ, ಅಭಾವ ಇದೆ. ಮತ್ತು ಈ ಸಾಕಷ್ಟು ಕಡೆ ಶಾಲೆಗಳು ಮಕ್ಕಳ ಸಂಖ್ಯೆ ಇಲ್ಲಂತ ಶಾಲೆಗಳು ಮುಚ್ತಾ ಇದ್ದಾರೆ. ಬಟ್ ಇಲ್ಲಿ ಮಕ್ಕಳ ಸಂಖ್ಯೆ ಅದ, ಬಟ್ ಶಾಲೆದು ಅವಸ್ಥೆ ಸರಿ ಇಲ್ಲ ಅಂತಂದು ಪಾಲಕರು ಮಕ್ಕಳಿಗೆ ಕಳಿಸ್ತಾ ಇಲ್ಲ ಶಾಲೆಗೆ. ಮಕ್ಕಳ ಸಂಖ್ಯೆ ಇಲ್ಲಿ ಸಾಕಷ್ಟು ಇದೆ ಸರ್. ಶಾಲೆ ವ್ಯವಸ್ಥೆ ನೋಡ್ಕೊಂಡು ಮಕ್ಕಳು ಬರ್ತಾ ಇಲ್ಲ. ಶಾಲೆಗೆ ಬಗ್ಗೆ ಈಗ ಸಾಕಷ್ಟು ಈಗ ನಮ್ಮದು ಈಗ ಏನು ನಮ್ಮ ಸ್ಥಳೀಯರು ಈಗ ನಾವು ಎಲ್ಲ ಶಾಸಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಅಧಿಕಾರಿಗಳಿಗೆಲ್ಲ ಮನವಿ ಸಾಕಷ್ಟು ಸಲ ಕೊಟ್ಟಿದ್ದಾರೆ. 7-8 ತಿಂಗಳಿಂದ ಇದಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಯಾವುದೇ ಆದ ಒಂದು ಇದು ಇಲ್ಲ ಸರ್, ಸಹಮತ ಇದನ್ನು ಮಾಡಿಲ್ಲ, ಅದಕ್ಕೆ ಅವ್ರು ರೆಸ್ಪಾನ್ಸ್ ಕೊಟ್ಟಿಲ್ಲ. ಈಗಾದರೂ ಕೊಟ್ಟರೆ ಈ ಮಕ್ಕಳಿಗೆ ಸರಿಯಾಗಿ ಆಗ್ತದೆ, ಅನುಕೂಲ ಆಗ್ತದೆ ಅಂತ. ಯಾಕಂದ್ರೆ ಈಗ ಶಾಲೆಗೆ ಬರೋರು ಸಾಕಷ್ಟು ಜನ ಅನುಕೂಲಿಸ್ತಾರೆ, ಅನಾನುಕೂಲಿಸ್ತಾರೆ ಸರ್ಕಾರಿ ಶಾಲೆಗೆ ಬರ್ತಾರೆ. ಅನುಕೂಲಸ್ಥರು ಖಾಸಗಿ ಶಾಲೆಗೆ ಹೋಗ್ತಾರೆ, ಅವ್ರಿಗೇನು ತೊಂದರೆ ಇಲ್ಲ. ಇಲ್ಲಿ ಇತ್ತಂದರೆ ಬೇರೆ ಕಡೆ ಬೇರೆ. ಬಟ್ ಸರ್ಕಾರಿ ಶಾಲೆಗೆ ಬರೋರು ಬಡವರು, ಹೆಚ್ಚಿನ ಸಂಖ್ಯೆ ಬಡವರೇ ಇರ್ತಾರೆ. ಅವರಿಗೊಂದು ಇದೊಂದು ಅನುಕೂಲ ಮಾಡಿಕೊಡ್ಬೇಕು ಬಿಲ್ಡಿಂಗ್ದು ಅಂತ ನಾವು ನಮ್ಮ ಕಳಕಳಿ ಮನವಿ. ಸೊ ಏನಂತಂದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ, ಕೊಠಡಿಗಳ ಸಂಖ್ಯೆ ಕಡಿಮೆ ಇದೆ, ಜೊತೆಗೆ ದುಸ್ಥಿತಿಯಲ್ಲಿದೆ ಅನ್ನೋಂಥ ಒಂದು ಮಾತುಗಳನ್ನ ಇರ್ತಕ್ಕಂಥದ್ದು. ಹಾಗಾದರೆ ಇದ್ರ ಬಗ್ಗೆ ಸ್ಥಳೀಯ ಶಾಸಕರ ಗಮನಕ್ಕೆ ಬಂದಿದೆಯಾ?
ಸ್ಥಳೀಯ ಶಾಸಕರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ. ಸರ್, ಈ ಭಾಗದ MLA, ಉತ್ತರ ಕ್ಷೇತ್ರದ MLA ಖನೀಜ್ ಫಾತಿಮಾ ಅವರಿಗೆ ನೀವು ಭೇಟಿಯಾಗಿದ್ದೀರಾ, ಏನು ಹೇಳ್ತಾರೆ? ಶಾಸಕರಲ್ಲಿ ನಾವು ಮನೆಗೆ ಹೋಗಿ ಭೇಟಿಯಾದೆವು, ನಾವು ಮನವಿನೂ ಕೊಟ್ಟೆವು. ನೀವು ನಮ್ಮ ವಾರ್ಡಿಗೆ ಬರಬೇಕು, ಬಂದು ನಮ್ಮ ಸರ್ಕಾರಿ ಶಾಲೆಯನ್ನು ನಾವು ಗಮನಿಸ್ರಿ. ಅವ್ರಿಗೆ ಕರೆಸಿದೆ ಒಂದು ಸರಿ, ಕರೆಸಿ ಆಂಜನೇಯ ದೇವಸ್ಥಾನ ಹತ್ರನೇ ಅವ್ರಿಗೆ ಕರೆಸಿ ಅವರಿಗೆಲ್ಲ ಗೌರವವನ್ನು ಮಾಡಿ ನಾವು ಅವ್ರನ್ನ ನಡ್ಕೊಂಡು ಗೌರ್ಮೆಂಟ್ ಶಾಲೆಗೆ ಕರ್ಕೊಂಡು ಬಂದು ತೋರಿಸಿ ಅವರಿಗೆಲ್ಲ ಅಂದ್ರೆ ನೋಡಿದ್ರು, ಆಯ್ತು ರೀ ಮಾಡೋಣ ಅಂಥೇಳಿ 6-7 ತಿಂಗಳಾಯ್ತು ಇಲ್ಲಿವರೆಗೂ. ಅವ್ರು ಯಾವುದೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನಾವು ಅವ್ರ ಮನೆಗೆ ಹೋಗಿ 2-3 ಸರಿ ಮನವಿನೂ ಕೊಟ್ಟೆವು. ಎಲ್ಲ ಜನ ನಮ್ಮ ಸೇವಾ ಸಮಿತಿಯವರೆಲ್ಲ ಸದಸ್ಯರು ಕೂಡ ಅವ್ರಿಗೆ ಮನವಿನೂ ಕೊಟ್ಟೆವು. ಮತ್ತು ಮನವಿ ಕೊಟ್ಟ ನಂತರನೂ ಅವರಿಗೆ ನಾವು ಹೋಗಿ ಭೇಟಿ ಆದೆವು. ನೋಡಿ ಸರ್, ಹಿಂಗೆ ಐತಿ, ಹಿಂಗೆ ಅವ್ರ ಮಗನೂ ಇದ್ದರು, ಅವ್ರಿಗೂ ಭೇಟಿ ಆದೆವು. ನೋಡಿ ಸರ್, ಈ ಥರ ಇದೆ, ನೀವು ನೋಡಿ ಅಂತ DDP ಐದವ್ರಿಗೂ ಭೇಟಿ ಆದೆವು, BO ಅವ್ರಿಗೆ ಭೇಟಿ ಆದೆವು. ನಮ್ಮಲ್ಲಿ ಫಂಡ್ ಇಲ್ಲರಿ, ನಾವು ಏನು ಮಾಡೋಕ್ಕಾಗ್ತದೆ ಅಂತಂತಾರೆ ಅವರು. ನಂಬಲ್ಲಿ ಫಂಡ್ ಇತ್ತಂದ್ರೆ ನಾವು ಮಾಡೋಕ್ಕಾಗ್ತದೆ. ಈ ಮಕ್ಕಳು ನೋಡಿದ್ರೆ ಎಷ್ಟು ನೀರು ಇರ್ತಾವೆ, ನೀರು ಸೋರ್ತಾವೆ. ಒಂದೇ ಕ್ಲಾಸ್ನಲ್ಲಿ 2 ಕ್ಲಾಸ್ ನಡೆಸ್ತಾರೆ, 3-4 ರೂಮ್ ಇರಲಿಕ್ಕೆ. ಆಮೇಲೆ ರಸ್ತೆ ಮೇಲೆ ಬರಬೇಕಾದ್ರೆ ಮಕ್ಕಳು ನೀರು ನಿಂತಿರ್ತಾವೆ ಅಲ್ಲಿಂದಲೇ, ಭಾಳಷ್ಟು ನೀರು ಇರ್ತಾವೆ. ಆ ಕೆಸರಲ್ಲೇ ಮಕ್ಕಳು ಬರ್ತಾರೆ. ಅದರ ಕಾರಣ ದಯವಿಟ್ಟು ಶಾಸಕರು ಈ ಮೀಡಿಯಾದ ಮುಖಾಂತರ ಅದು ಗಮನಿಸಿ ಕೂಡಲೇ ಈ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು, ರೂಮ್ ಮಾಡಿಕೊಡ್ಬೇಕು. ಅವರಿಗೆ ಎಲ್ಲ ಜನರಿಗೆ ಅನುಕೂಲ ಆಗಬೇಕು. ಈ ಏರಿಯಾದಲ್ಲಿ ಸ್ಕೂಲ್ ಆಯ್ತು ಅಂದರೆ ನಮ್ಮ ಮಕ್ಕಳಿಗೆ ನಾವು ಕಳ್ಸೋಕೆ ಅನುಕೂಲ ಆಗ್ತದೆ. ಯಾಕಂದ್ರೆ ನಮ್ಮ ಮಕ್ಕಳೇ ಮಳೆಯಲ್ಲಿ ಬಿದ್ದು ಛತ್ ಬಿತ್ತಂದ್ರೆ ಯಾರ ಮಕ್ಕಳಿಗೆ ಅನಾಹುತ ಆಯ್ತು ಅಂದ್ರೆ ಯಾರು ನೋಡ್ತಾರೆ? ಈಗ ಮೇಡಮ್ ಅವ್ರು ಇಲ್ಲಿಗೆ ಬಂದಿದ್ರು ಅಂತ ಹೇಳಿದ್ರಿ, ಅವರಿಗೂ ಭೇಟಿಯಾಗಿದ್ದೀವಿ ಅಂತ ಹೇಳಿದ್ರಿ. ಬಟ್ ಮೇಡಮ್ ಅವ್ರ ರೆಸ್ಪಾನ್ಸಿಬಲ್ ಹೇಗಿದೆ? ಅವ್ರ ಮಕ್ಕಳನ್ನು ಬಿಡಿ, ಮಕ್ಕಳವರು ಸುಮ್ಮನೆ ಅವರಿಂದ ಬರ್ತಾರೆ ಹೋಗ್ತಾರೆ, ಓಕೆ. ಸ್ಥಳೀಯರಾಗಿರ್ತಕ್ಕಂಥ ಶಾಸಕರು ಖನೀಜ್ ಫಾತಿಮಾ ಮೇಡಮ್ ಅವರು ಖುದ್ದಾಗಿ ಏನು ಹೇಳಿದ್ರು ನಿಮಗೆ? ಅದೇ ಮಾಡ್ತೀವಂತ ಆಶ್ವಾಸನೆ ಕೊಟ್ಟೋಗಿದ್ದಾರೆ. 6-7 ತಿಂಗಳಾಯ್ತು ಇಲ್ಲಿವರೆಗೂ ಅವರು. ಆಮೇಲೆ ನಮ್ಮ ಬಡಾವಣೆಯಲ್ಲಿ ಮತವನ್ನು ಬರಲ್ಲ ಅಂತೇಳಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಓಂನಗರ ಬಡಾವಣೆ ಅಂದರೆ ಮತವನ್ನು ಹಾಕಲ್ಲ, BJP ಇದೆ ಅಂತ. BJP ಇದ್ದಾರೆ ಅಂತಾರೆ, ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀನಿ ಅಂತಾರೆ. ಅವ್ರನ್ನೂ ಮೈಗೆ ಹಚ್ಕೊಳ್ಳೋಂಗಿಲ್ಲ, ಇವರು ಹಚ್ಕೊಳ್ಳೋಂಗಿಲ್ಲ. ಆದರೆ ನಾವು ಎಲ್ಲಿ ಹೋಗಬೇಕು? ನಾವು ಮತ ಯಾರಿಗೆ ಹಾಕ್ದೇವು ಅಂತ ಹೇಳಬೇಕು ನಿಮಗೆ. ಆದ ಕಾರಣ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಯಾರಿಗೂ ಮತ ಹಾಕಲ್ಲ ಅಂತೇಳಿ ಓಂನಗರ ಬಡಾವಣೆ ಪರವಾಗಿ ಬಹಿಷ್ಕರಿಸ್ತೀವಿ ಅಂತ ನಾವು ಘೋಷಣೆ ಮಾಡ್ತೀನಿ ಇವತ್ತು. ಅಂತ ಜನಪ್ರತಿನಿಧಿಗಳದ್ವೇ ಆದಂತಹ ಖಾಸಗಿ ಶಾಲೆಗಳಿವೆ, ಅವರ ಶಾಲೆಗಳ ಮಾತ್ರ ಡೆವಲಪ್ಮೆಂಟ್ಗಳನ್ನು ಮಾಡ್ತಾರೆ ಅನ್ನೋಂಥ ಒಂದು ಆರೋಪಗಳು ಇರತಕ್ಕಂಥದ್ದು. ಮತ್ತೊಂದು ಕಡೆ ಇದೇ ಕ್ಷೇತ್ರದ ಅಂದರೆ ಉತ್ತರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಖನೀಜ್ ಫಾತಿಮಾ ಅವರು ಸಹ ಈ ರೀತಿಯಾದಂಥ ಹೇಳಿಕೆ ಕೊಡ್ತಾರೆ. ಅಂದರೆ ನೀವು ನಮಗೆ ಓಟನ್ನು ಕೊಟ್ಟಿಲ್ಲ, ನಾನು ಯಾಕೆ ನಿಮಗೆ ಸ್ಕೂಲನ್ನು ಕಟ್ಟಿಸ್ಕೊಡ್ಬೇಕು ಅನ್ನೋಂಥ ಒಂದು ಮಾತುಗಳನ್ನ ಹೇಳ್ತಾರೆ ಅನ್ನೋಂಥ ಒಂದು ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಖನೀಜ್ ಫಾತಿಮಾ ಅವರೇ, ಕೇವಲ ನಿಮಗೆ ಓಂನಗರದ ಸ್ಥಳೀಯರಷ್ಟೇ ಅಲ್ಲ, ಬೇರೆ ಭಾಗದಿಂದಲೂ ಸಹ ಓಟ್ಗಳು ಬಂದಿದ್ದಾವೆ. ಆದರೆ ನೀವು ನಿಮ್ಮದೇ ಆದಂಥ ಒಂದು ತಾರತಮ್ಯವನ್ನು ಬಿಟ್ಟು ದಯವಿಟ್ಟು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಕಟ್ಟಡಗಳನ್ನು ಕಟ್ಟಿಸ್ಕೊಡ್ಬೇಕು ಅನ್ನೋಂಥದ್ದು ಏನು PNS ವಿಸ್ತಾರ ನ್ಯೂಸಿಂದ ಒಂದು ವಿನಮ್ರವಾದ ಒಂದು ಕಳಕಳಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಿಂದಲೂ ಸಹ ಏನು ಒಳ್ಳೆಯ ಶಾಲೆಗಳನ್ನು ನಿರ್ಮಾಣ ಮಾಡಿಕೊಡಿ ಅನ್ನೋಂಥ ಒಂದು ಮಾತುಗಳನ್ನು ನಾವು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು. ಕಲಬುರಗಿಯಿಂದ PNS ವಿಸ್ತಾರ ನ್ಯೂಸ್, ಕಲಬುರಗಿಯಿಂದ ವಿಶ್ವಕುಮಾರ್ ಭೋಗನಹಳ್ಳಿ.